ಫ್ಲೈಯಿಂಗ್ ಕೇಸ್ ಕಣ್ಣು ಹೊಡೆಯೋದು ಲೈಂಗಿಕ ಕಿರುಕುಳ ಅಂತ ಚಂಡೀಗಢ ನ್ಯಾಯಾಲಯ ಮಹತ್ವದ ತೀರ್ಪೊಂದನ್ನು ಕೊಟ್ಟಿದೆ. ಇಂತಹ ವರ್ತನೆ ಮಹಿಳೆಯ ಘನತೆ ಹಾಗೂ ಗೌರವಕ್ಕೆ ಧಕ್ಕೆ ತರುತ್ತೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. 2021ರಲ್ಲಿ ಮನೆಯ ಮುಂದೆ ಕಸ ಗುಡಿಸ್ತಾ ಇದ್ದ ಮಹಿಳೆಯೊಬ್ಬರಿಗೆ ಅಶೋಕ್ ಕುಮಾರ್ ಅನ್ನೋ ವ್ಯಕ್ತಿ ₹500 ನೋಟನ್ನು ಬಿಸಾಡಿ ಫ್ಲೈಯಿಂಗ್ ಕಿಸ್ ನೀಡಿದ್ದಾರೆ ಅಂತ ಹೇಳಲಾಗುತ್ತೆ. ಇದನ್ನು ಪ್ರಶ್ನಿಸಿ ಮಹಿಳೆ ಆತನ ಮನೆಗೆ ತೆರಳಿದಾಗ ಅಸಭ್ಯ ಚಿಹ್ನೆಯನ್ನು ತೋರಿಸಿ ದುರ್ವರ್ತನೆಯನ್ನು ಮೆರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಿಳೆ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ. ಪ್ರಕರಣದ ವಿಚಾರಣೆಯಲ್ಲಿ ಆರೋಪಿಯ ಪರ ವಕೀಲರು ಐಸ್ ಖರೀದಿಗೆ ಹಣ ತೆಗೆದುಕೊಳ್ಳುವ ವೇಳೆ ₹500 ನೋಟು ಅಜಾಗರೂಕತೆಯಿಂದ ಅಲ್ಲಿ ಬಿದ್ದಿತ್ತು ಅಂತ ವಾದವನ್ನು ಕೂಡ ಮಂಡಿಸಿದ್ದಾರೆ. ಆದರೆ ವಾದವನ್ನು ತಳ್ಳಿಹಾಕಿದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನೋಟು ಬಿಸಾಡೋದು, ಅಸಭ್ಯ ಚಿಹ್ನೆ ತೋರುವುದು, ಫ್ಲೈಯಿಂಗ್ ಕಿಸ್ ನೀಡುವುದು ಇದೆಲ್ಲವೂ ಕೂಡ ಲೈಂಗಿಕ ಕಿರುಕುಳ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇನ್ನು ನ್ಯಾಯಾಲಯ ಆರೋಪಿಯಿಂದ ₹20,000 ಶ್ಯೂರಿಟಿ ಬಾಂಡನ್ನು ಪಡ್ಕೊಂಡು ₹10,000 ದಂಡವನ್ನು ವಿಧಿಸಿದೆ.